ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ನಮ್ಮಿಂದ. ಇದನ್ನ ನಾವೇ ಸಾಲ್ವ್ ಮಾಡ್ಕೊಳ್ತೀವಿ. ಅಂದ್ರೆ ಕಾಜಲ್, ಪ್ರಿಯಾಂಕಾ, ಬನ್ನಿ ನನ್ನ ಜೊತೆ. ಸಾಗರ್, ನಮ್ಮ ಮಧ್ಯ ಯಾವ ಪ್ರಾಬ್ಲಮೂ ಇಲ್ಲ. ಮತ್ ನಾವ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದೀವಿ? ನನಗನ್ಸೋ ಪ್ರಕಾರ ನೀನ್ ಪ್ರಿಯಾಂಕನ ಮದ್ವೆ ಆಗೋದೇ ಕರೆಕ್ಟು. ಮೊದಲು ಪ್ರಿಯಾಂಕಾಗೆ ನಿನ್ಮೇಲೆ ಲವ್ ಆಗದೆ ಇರ್ಬೋದು, ಆದ್ರೆ ಈಗ ಅವಳು ನಿನ್ನ ಮಿಸ್ ಮಾಡ್ಕೋತಿದ್ದಾಳೆ. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನೀವಿಬ್ರು ಮದ್ವೆ ಆಗೋದನ್ನ ಇಷ್ಟಪಡ್ತಾರೆ. ನಾನ್ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ನಿಮ್ ಮನೆಗ್ ಬಂದೆ. ನೀವ್ ಎಲ್ಲರೂ ಸೇರಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ, ನನ್ಗೆ ಆಸರೆ ಕೊಟ್ರಿ, ಪ್ರೀತಿ ಕೊಟ್ರಿ, ನನ್ ದುಃಖನ ಮರ್ತು ಬದುಕೋ ಆಸೆ ತುಂಬಿದ್ರಿ. ಥ್ಯಾಂಕ್ಸ್ ಟು ಯು ಅಂಡ್ ಯೋರ್ ಫ್ಯಾಮಿಲಿ. ನಿಮ್ ಋಣನ ನಾನು ಸಾಯೋವರೆಗೂ ಮರೆಯಲ್ಲ. ಇದಕ್ಕಿಂತ ಜಾಸ್ತಿ ಆಸೆ ಪಟ್ರೆ ಅದು ಸ್ವಾರ್ಥ ಆಗತ್ತೆ. ನಿನ್ ಜೊತೆ ಬದುಕೋ ಅರ್ಹತೆ ಪ್ರಿಯಾಂಕಗ್ ಮಾತ್ರ, ಅದು ನ್ಯಾಯ ಕೂಡ. ಥ್ಯಾಂಕ್ ಯು ಸೋ ಮಚ್. ನನ್ ಸಾಗರ್ನ ನನಗ್ ಬಿಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಓಕೆ ಪ್ರಿಯಾಂಕಾ, ನಾನು ಹೊರಡ್ತೀನಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್ ಸಾಗರ್. ನಿನ್ ಜೊತೆ ಕಳೆದಿರೋ ದಿನಗಳನ್ನ ನಾನು ಯಾವತ್ತೂ ಮರೆಯಲ್ಲ. ದ ಸ್ವೀಟೆಸ್ಟ್ ಮೆಮರೀಸ್ ಆಫ್ ಮೈ ಲೈಫ್. ಜೋಪಾನವಾಗಿ ಕಾಪಾಡ್ಕೊಂಡಿರ್ತೀನಿ. ಎಕ್ಸ್ಕ್ಯೂಸ್ ಮೀ ಕಾಜಲ್. ಅದ್ ಸರಿ, ಒಂದ್ ವಿಷಯ ಕ್ಲಾರಿಫೈ ಮಾಡದೆ ಹೋಗ್ತಾ ಇದೆಯಲ್ಲ. ನಿಮ್ ಪ್ರೀತಿ ವಿಷಯ. ಪ್ರೀತಿ? ನಿಂದು ಮತ್ತೆ ನಮ್ ಭಾವನ್ ಪ್ರೀತಿ ವಿಷಯ ನನ್ಗೆ ಹೇಳೇ ಇಲ್ಲ. ಹೇಳ್ಬೇಕಾಗಿರೋದನ್ನ ಎಲ್ಲ ಹೇಳಿದ್ದೆನಲ್ಲ ಪ್ರಿಯಾಂಕಾ. ಹೇಳ್ಬಾರದನ್ನೆಲ್ಲ ಹೇಳಿದ್ಯಾ, ಹೇಳ್ಬೇಕಾಗಿರೋದನ್ನ ಮಾತ್ರ ಏನೂ ಹೇಳಿಲ್ಲ. ಹೇಳ್ಬೇಕಾಗಿರೋದು ಇನ್ನೇನು ಉಳ್ದಿಲ್ಲ. ಏ, ಸಾಗರ್ಗೆ ನಾನು ಅಂದ್ರೆ ಇಷ್ಟ ಅಲ್ವಾ? ಹೌದು. ನನಗ್ ನೀನು ಅಂದ್ರೆ ತುಂಬಾ ಇಷ್ಟ. ಪ್ರಾಮಿಸ್ ಮಾಡಿ ಹೇಳು, ನಿನಗ್ ಸಾಗರ್ ಅಂದ್ರೆ ಇಷ್ಟ ಇಲ್ವಾ? ನನಗ್ ಗೊತ್ತು ಕಾಜಲ್, ನೀ ಸಾಗರ್ನ ಪ್ರೀತಿಸ್ತಾ ಇದೀಯ, ಅವನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ. ಆದ್ರೆ ನನ್ಗೋಸ್ಕರ ನೀವಿಬ್ರು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಆಗಿದ್ದೀರಾ. ಪ್ರೀತಿಲಿ ಸ್ಯಾಕ್ರಿಫೈಸ್ ಇರ್ಬೇಕು ನಿಜ, ಆದ್ರೆ ಪ್ರೀತಿನೇ ಸ್ಯಾಕ್ರಿಫೈಸ್ ಆಗ್ಬಾರ್ದು ಕಾಜಲ್. ನನಗ್ ನಿಜವಾಗ್ಲೂ ಸಾಗರ್ ಅಂದ್ರೆ ಪ್ರಾಣ. ನಾನು ಈಗ್ಲೂ ಅವನ್ನ ಬಲವಂತವಾಗಿ ಮದ್ವೆ ಮಾಡ್ಕೋಬಹುದು, ಆದ್ರೆ ಅವನ್ ದೇಹ ನನ್ ಜೊತೆ ಇರುತ್ತೆ ಹೊರತು ಅವನ್ ಮನಸ್ಸು ಸದಾ ನಿನ್ ಜೊತೆ ಇರುತ್ತೆ ಅನ್ನೋದು ನನಗ್ ಗೊತ್ತು. ದೇಹ ಒಂದ್ ಕಡೆ ಮನಸ್ಸು ಒಂದ್ ಕಡೆ ಇಟ್ಕೊಂಡು ಒದ್ದಾಡುವಂತ ಪರಿಸ್ಥಿತಿ ನನ್ ಸಾಗರ್ಗ್ ಬರೋದು ನನಗ್ ಖಂಡಿತ ಇಷ್ಟ ಇಲ್ಲ. ಅವನೆಲ್ಲೇ ಇರ್ಲಿ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಇಪ್ಪತ್ತು ವರ್ಷಗಳಿಂದಲೂ ಒಟ್ಟಿಗೆ ಇದ್ರು ಅವನ ಮೇಲೆ ಬರ್ದಿರೋ ಅಂತ ಪ್ರೀತಿ ನೀನ್ ಬಂದ ತಕ್ಷಣ ಬಂತು ಅಂತ ಹೇಳಿದ್ರೆ ಅದು ಪ್ರೀತಿ ಅಲ್ಲ, ಜಲಸಿ. ಸೊಸೆ ಬಂದ ತಕ್ಷಣ ಮಗನ್ ಎಲ್ಲಿ ಕಿತ್ಕೋತಾಳೋ ಅಂತ ತಾಯಿಗ್ ಬರೋ ತರ, ಅತ್ತಿಗೆ ಬಂದ ತಕ್ಷಣ ಅಣ್ಣನ್ ಎಲ್ಲಿ ದೂರ ಮಾಡ್ತಾಳೋ ಅಂತ ತಂಗಿಗ್ ಬರೋ ತರ ಜಲಸಿ. ಐ ನೋ ಇಟ್ಸ್ ನಾಟ್ ಲವ್. ನೀವಿಬ್ರು ಪರ್ಫೆಕ್ಟ್ ಜೋಡಿ, ಮೇಡ್ ಫಾರ್ ಈಚ್ ಅದರ್. ಆಲ್ ದ ಬೆಸ್ಟ್. ಲಾಸ್ಟ್ ಚಾನ್ಸ್, ನಿನ್ನ ಒಂದೇ ಒಂದ್ಸರಿ ಗಟ್ಟಿಯಾಗಿ ತಪ್ಕೊಂಡು ಈಗ್ಲಾದ್ರೂ ಲವ್ ಫೀಲ್ ಆಗುತ್ತಾ ಅಂತ ಟ್ರೈ ಮಾಡ್ಲಾ? ಅದಕ್ಕೇನಂತೆ. ಓಕೆ, ಹಾ, ಕಮ್ ಆನ್. ಹೋಲ್ಡ್ ಆನ್. ಯಾಕೆ? ಈಗ ನಿನಗ್ ಫೀಲ್ ಆದ್ರೂ ವೇಸ್ಟೇ. ಯಾಕೆ ಅಂದ್ರೆ ನಾವಿಬ್ರು ಮದ್ವೆ ಆಗ್ತಿದೀವಿ. ನಿನ್ಗೂ ಜಲಸೆ ಶುರುವಾಯ್ತಾ?
ಹ್ಮ್ ಮೊದಲೇ